ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ರಾಜ್ಯದ ಒಬ್ಬ ಉದಯೋನ್ಮುಖ ನಾಯಕ. ಇಲ್ಲ 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 ಅವ್ರು ಈಗ ನಮ್ಮ ರಾಜ್ಯದ ಒಬ್ಬ ಉದಯೋನ್ಮುಖ ನಾಯಕ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ತಮ್ಮ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಎಷ್ಟು ಹಣ ಬಾಕಿ ಇಟ್ಟಿದ್ರಿ? ಕಡೆ ಗಳಿಗೆಯಲ್ಲಿ ಫೆಬ್ರವರಿ ಮಾರ್ಚ್ ಅಲ್ಲಿ ಎಷ್ಟು ಅನ್ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ನ ನೀವು ಕಮಿಟ್ ಮಾಡಿದೀರಾ? ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಮುಖ್ಯಮಂತ್ರಿಗಳ ನಾಟ್ ಓನ್ಲಿ RDPR ಎಲ್ಲಾ ಇಲಾಖೆಗಳಲ್ಲೂ ಕಳೆದ ಸರ್ಕಾರ ಎಷ್ಟೆಷ್ಟು ಬ್ಯಾಲೆನ್ಸ್ ಇಟ್ಬಿಟ್ಟು ಹೋಗಿದ್ವಿ, ಬಾಕಿ ಅದನ್ನು ಸಹ ಹೇಳಿ ಸರ್. ತೀರಿಸುವಂತ ಬಾಧ್ಯತೆ ನಮಗ್ ಬಂದಿತ್ತು. ಈಗ ರೂರಲ್ ಡೆವಲಪ್ಮೆಂಟ್ ಅದನ್ನ ಹೇಳ್ಬೇಕು ಸರ್ ದಯವಿಟ್ಟು. ಅಧ್ಯಕ್ಷರೇ, ನಿನ್ನೆ ಬೊಮ್ಮಾಯಿ ಸಾಹೇಬ್ರು ಮಾತಾಡ್ಬೇಕಾದ್ರೆ ಒಂದು ಪ್ರಶ್ನೆ ಕೇಳಿದೆ, ಇನ್ನೂ ಉತ್ತರ ಸಿಕ್ಕಿಲ್ಲ. ನಮ್ಮ ಉಪನಾಯಕರು ಏನಾದ್ರು ಕೊಡ್ತಾರಾ ಅಂತ ನಿರೀಕ್ಷೆ ಇದೆ ನನಗೆ. ಕಳೆದ ಸರ್ಕಾರದಲ್ಲಿ ಒಂದು ಹೊಸ ಹೆಡ್ ಆಫ್ ಅಕೌಂಟ್ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನಾ ಕೋಟ ಅಂತ ಇತ್ತು, CM ಡಿಸ್ಕ್ರಿಷನರಿ ಫಂಡ್. ಅದು ಏನು ಎತ್ತ ಅಂತ ಏನು ಗೊತ್ತಿಲ್ಲ ಅಧ್ಯಕ್ಷರೇ. ಅದೇ ಉತ್ತರ ಸಿಕ್ಕಿಲ್ಲ. ಉಪನಾಯಕರ ಕಡೆಯಿಂದನ ಸಿಗಬಹುದು ಅಂತ ನನಗೆ. ಯಾಕಂದ್ರೆ ಅದರಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಇವು ಹೇಳಿದಾರೆ ಸರ್, 9,000 ಕೋಟಿ ರೂಪಾಯಿ ಬಾಕಿ ಇಟ್ಟು ಹೋಗಿದ್ದಾರೆ. ಅಧ್ಯಕ್ಷರೇ ಖರ್ಗೆ ಅವರು ಇಟ್ಟೆಲ್ಲ ಹೇಳ್ತಾರಲ್ಲ, ಸರ್ಕಾರ ನಿಮ್ದು ಐತಿ, ಆ 40% ಕಮಿಷನ್ ತನಿಖೆ ಮಾಡಿಸ್ರಿ. ಈಗ ನೀವು ಏನ್ ಮಾಡ್ಲಕತ್ತೀರಿ? 40% ಬಿಜೆಪಿ ತನಿಖೆ ನಡೀತಾ ಇದೆ ಸರ್. ಇನ್ನಾತನ ತನಿಖೆ ಮಾಡ್ಸು. 8 ತಿಂಗಳು 9 ತಿಂಗಳಾಯ್ತು. ಆ PSI ಇದು ಮಾಡ್ಲಿಲ್ಲ. ತನಿಖೆ ಸಮಸ್ಯೆ ಮುಂದೆ ಎಲ್ಲ ಮಾಹಿತಿ ಕೊಡ್ತಾರೆ. ಡಾಕ್ಟರ್ ಸಾಹೇಬ್ ಒಂದ್ ನಿಮಿಷ, ನಾನೇ ಇಲ್ಲ ಸರ್. ಒಂದನೇದು ಅಧ್ಯಕ್ಷ ಇಲ್ಲ CM ವಿವೇಚನಾ ಕೋಟ ಡೆಫಿನಿಷನ್. ಎರಡನೇದು ನಮ್ಮ ಹಿರಿಯ ಲೀಡರ್, ನಮ್ಮ ಲೀಡರ್ ಅವರೇ ಸರ್, ಯತ್ನಾಳ್ ಸಾಹೇಬ್ರು. ಅವ್ರು ಎತ್ತಿರೋ ಪ್ರಶ್ನೆಗೆ ಜಸ್ಟಿಸ್ ವೀರಪ್ಪ ಕಮಿಷನ್ ಅವರು ಕೊಟ್ಟಿದ್ದಾರೆ. ನೀವು ಹೋಗಿ ನೀವು ಅಲ್ಲಿ ಸಾಕ್ಷಿ ಕೊಡ್ರ ಅಂದ್ರೆ ನೀವು ಹೋಗೇ ಇಲ್ಲ ನೋಡ್ರಿ ಸರ್. ನೀವು ಪ್ರಿಯಾಂಕಾ ಅವರ ಅಧ್ಯಕ್ಷರ ಇದ್ರ ನಾ ಹೋಗ್ತಿದ್ದೆ. ಎರಡನೇದು ಅಧ್ಯಕ್ಷರೇ, ಇವ್ರ 40% ಕಮಿಷನ್ ಎಲ್ಲ ಇದು ಅದು ತನಿಖೆ ನಡೀತಾ ಇದೆ. ಎಷ್ಟು ನುಂಗ್ಯಾರ ಅಂದ್ರ ಅದ್ರ ಆಳ ಆಗ್ಲಾನೆ ಗೊತ್ತಾಗ್ತದೆ. ಇಲ್ಲೇ ಸದನದಲ್ಲಿ ಚರ್ಚೆ ಆಗುತ್ತೆ. ಪರಶುರಾಮ ಸ್ಟ್ಯಾಚ್ಯೂ ಇಂದ ಹಿಡ್ಕೊಂಡು ಕರೋನಾನಲ್ಲಿ ಆದಂತ ಹಗರಣ ಎಲ್ಲಾನು ಚರ್ಚೆ ಆಗುತ್ತೆ. ಕೋಆಪರೇಟ್ ಮಾಡಿದ್ರೆ ನಾಳೆನೆ ಮುಚ್ಚೋಗುತ್ತೆ. ಬಜೆಟ್ ಬಗ್ಗೆ ಮಾಡ್ಬೇಡ್ರಿ. ಈಗ ಕುತ್ಕೋರಿ ತನಿಖೆ ಮಾಡ್ಲಿ. ಈಗ ಸರ್ಕಾರ ಬಂದ ಮ್ಯಾಗ 40% ಚಾಲು ಆಗೈತೆ. ಅದೇ ನೀವು ಸ್ವಲ್ಪ ಮಾಡ್ರಿ. ಎಲ್ಲ ತನಿಖೆಗಳು ಮುಗ್ದೇ ಹೋಗ್ತಾವ. ಒಂದು ವಾರದಲ್ಲಿ ಮುಗಿಸ್ತೀವಿ ನೀವು ಕೋಆಪರೇಟ್ ಮಾಡಿದ್ರೆ. ನೋಡ್ರಿ, ಈ ರಾಜ್ಯದಾಗ ಸರ್ವ ಪಕ್ಷದ ಅಧಿಕೃತ ವಿರೋಧ ಪಕ್ಷದ ನಾಯಕ ನಾನೇ. ವಿರೋಧ ಪಕ್ಷ ಈಗ ಪ್ರಿಯಾಂಕಾ ಖರ್ಗೆ ಅವರು CM ವಿವೇಚನಾ ಕೋಟದ ಬಗ್ಗೆ ಬೆಳಕು ಚೆಲ್ಲಿ ಅಷ್ಟೇ. ಪ್ರಿಯಾಂಕಾ ಖರ್ಗೆ ಅವರು ಬಹಳ ನಮ್ಮ ರಾಜ್ಯದ ಒಬ್ಬ ಉದಯೋನ್ಮುಖ ನಾಯಕ. ಅವರು ಮುಂದಿನ ಮುಖ್ಯಮಂತ್ರಿಗಳು ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾರೆ ಅಂತ ಹೇಳಿ ಎಲ್ಲ ಅವರು ಹೇಳ್ತಾರೆ, ಬೇರೆಯವರು ಕೂಡ ಹೇಳ್ತಿದ್ದಾರೆ. ನೀವ ಹೇಳಿದ್ದು. ಆದ್ರ ಹಂಗಾಗಿ ಯಾರ್ಯಾರು ಬಿಜೆಪಿ ಸೇರ್ತಾರ ಗೊತ್ತಾಗಲ್ಲ. ಕಮಲ್ನಾಥ್ ಸೇರ್ತಾರೆ, ಅವ್ರ ತಂದೆಯವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಸುದ್ದಿ ಎದ್ದೈತಿ, ಬಿಜೆಪಿ ಬರ್ತಾರೆ. ನಮ್ ಕುಟುಂಬದ ಹೆಣನೂ ಹೋಗಲ್ಲ ಅಲ್ಲಿ, ಹೆಣ ಕೂಡ ಹೋಗಲ್ಲ ಅಲ್ಲಿ ಬಿಜೆಪಿಗೆ. ಸಾಧ್ಯನೇ ಇಲ್ಲ. ಇಂಥವ್ರು ಬಹಳ ನಮ್ ರಕ್ತದಲ್ಲೇ ಇಲ್ಲ, ರಕ್ತದಲ್ಲೇ ಇಲ್ಲ. ಹೆಂಗೆ ಸಂವಿಧಾನ ನಿಮ್ ರಕ್ತದಲ್ಲಿಲ್ಲ, ಹಂಗೆ RSS ನಮ್ ರಕ್ತದಲ್ಲಿಲ್ಲ. ಸಂವಿಧಾನವನ್ನ ಜಾರಿ ಸರಿಯಾಗಿ ಮಾಡ್ತಾ ಇರೋದು ನಾವೇ. ನೀವು ಅಂಬೇಡ್ಕರ್ ಅವ್ರಿಗೆ ಏನ್ ಗೌರವ ಕೊಟ್ಟಿರಿ? ಹೆಂಗೆ ಸಂವಿಧಾನ ಜಾರಿ ಮಾಡ್ಲತ್ತೀರಿ? ಒಂದು ಸಮಾಜಕ್ಕೆ ಒಂದೇ ಧರ್ಮಕ್ಕೆ ನೋಡ್ಬಿಟ್ರೆ ಸಂವಿಧಾನ ಜಾರಿ ಹೆಂಗ ಸರ್? ಇವತ್ತು ರೂರಲ್ ಡೆವಲಪ್ಮೆಂಟ್ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಡಿಪಾರ್ಟ್ಮೆಂಟ್, ಗ್ರಾಮೀಣ ಅಭಿವೃದ್ಧಿ. ಮಾನ್ಯ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಬೆಲ್ಲತ್ ಸರ್ ಅವರು ಇಲ್ಲ ಈಶ್ವರ್ ಕುತೋಳಿದೆ ಅಧ್ಯಕ್ಷರೇ. ಗ್ರಾಮೀಣ ಅಭಿವೃದ್ಧಿಯಲ್ಲಿ 11,498 ಕೋಟಿ ಸಭಾಧ್ಯಕ್ಷರೇ ಕೊಡಬೇಕಿಲ್ಲ. ಅವರು ಸಾಲದ ಬಗ್ಗೆ
ಅಲ್ಲ, ದಯವಿಟ್ಟು ಒಂದೇ ಒಂದು ನಿಮಿಷ ಅವಕಾಶ ಕೊಡಿ ಸಭಾಧ್ಯಕ್ಷರೇ.